ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಆಶಿಕಾ ಜಯದೇವ್. ನಾನು ಆಲ್ಮೋಸ್ಟ್ ಒಂದು 2 months ಇಂದ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ಕಾಗಿಲ್ಲ. ಐ ಆಮ್ ವೆರಿ ವೆರಿ ಸಾರಿ. ಬಿಕಾಸ್ ಆಲ್ಮೋಸ್ಟ್ 1 month ಇಂಡಿಯಾಲೇ ಇದ್ವಿ ಅಂಡ್ ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಇಂಡಿಯಾ ವಿಸಿಟ್ ಮಾಡಿದ್ವಿ ಅಂದ್ರೆ ಈ ಸಲ ಫ್ಯಾಮಿಲಿ ತುಂಬಾ ದೊಡ್ಡದಾಗಿದೆ. ಅಂದ್ರೆ ನನ್ನ ತವರ್ ಮನೆ ಯಾ ನನ್ನ ಫ್ಯಾಮಿಲಿ ಸೈಡ್ ಅಂಡ್ ನಿಖಿಲ್ಸ್ ಫ್ಯಾಮಿಲಿ ಸೈಡ್. ಸೊ ಅಂದ್ರೆ ಎಲ್ಲಾರ್ ಮನೆಗೂ ಹೋಗಿ ಎಲ್ಲಾರ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಜೊತೆಗೆ ತುಂಬಾ ಟೆಂಪಲ್ಸ್ ಹೋಗೋದಿತ್ತು. ಅಂಡ್ ಅದ್ರಲ್ಲಿ ನಾವು ತಿರುಪತಿ ಕೂಡ ಹೋಗಿ ಬಂದ್ವಿ. ಅಂಡ್ ತಿರುಪತಿಯಲ್ಲಿ ಒನ್ ಆಫ್ ದ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಹೇಗೆ ಅಂತಂದ್ರೆ, ನಾವು ತಿರುಪತಿ ಬೆಟ್ಟನ ಅಂದ್ರೆ ಅಲಿಪಿರಿ ಬೆಟ್ಟನ ಅರ್ಶನ ಕುಂಕುಮ ಹಚ್ಕೊಂಡ್ ಹೋದ್ವಿ. ಅಂಡ್ ಅದೊಂಥರ ಸ್ಪಿರಿಚುಯಾಲಿಟಿ ತುಂಬಾ ಹೈ ಆಗಿತ್ತು. ಅಂಡ್ ಒಂಥರ ಆಲ್ಮೋಸ್ಟ್ ತುಂಬಾ ಹತ್ರವಾಗಿತ್ತು ದೇವ್ರಿಗೆ. ನನ್ಗೆ ಯಾಕೆ ಆತರ ಮಾಡ್ಬೇಕಂತ ಅನಿಸ್ತು ಅಂದ್ರೆ, ನಾನು ಯಾವ್ದೇ ರೀತಿ ಹರಕೆ ಹೊತ್ಕೊಂಡಿರ್ಲಿಲ್ಲ. ಇನ್ಸ್ಟೆಡ್ ಆಫ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಇವಾಗಿನ ಯಂಗ್ಸ್ಟರ್ಸ್ ನಾವು ಆಚೆ ಕಡೆ ಆ ಅಡ್ವೆಂಚರ್ ಮಾಡ್ಬೇಕು, ಈ ಅಡ್ವೆಂಚರ್ ಮಾಡ್ಬೇಕು ಅಂತ ಲಿಸ್ಟ್ ಗಳು ಹಾಕೊಂಡಿರ್ತೀವಿ. ಬಟ್ ವೈ ನಾಟ್ ದಿಸ್ ಅಂತ ಅನ್ನಿಸ್ತು ನನ್ಗೆ. ಬಿಕಾಸ್ ಇಟ್ಸ್ ನಾಟ್ ಈಸಿ. ನಮ್ಗೆ ಅಷ್ಟು ಈಸಿ ಇರಲ್ಲ ಒಂದು ಅರ್ಶನ ಕುಂಕುಮ ಪ್ರತಿಯೊಂದು ಮೆಟ್ಲಿಗೂ ಹಚ್ಕೊಂಡು ಹೋಗೋದು. ಬಟ್ ಅದರಿಂದ ಅಗೈನ್ ಒಂದು ಅಡ್ವೆಂಚರ್ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಒಂದು ಫೀಲ್ ಆಗುತ್ತೆ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಪಿರಿಚುವಲ್ ವೇ ಅಲ್ಲಿ ಫೀಲ್ ಆಗುತ್ತೆ. ಸೊ ಇವಾಗ ಮಾಡಿದ್ರೆ ಇನ್ ಯಾವಾಗ ಮಾಡ್ತೀವಿ ಅಂತ ಹೇಳ್ಕೊಂಡು ಅದನ್ನು ಮಾಡಿದ್ವಿ. ಬಟ್ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅನ್ಸುತ್ತೆ ನಾವು ಮಾಡಿದ್ದು. ಅಂಡ್ ನಾವೇನ್ ಮಾಡಿದ್ವಿ ಅಂದ್ರೆ, ಆಲ್ಮೋಸ್ಟ್ ನಮ್ಮ ಬ್ಯಾಗ್ಸ್ ನ ಕೂಡ ಕ್ಯಾರಿ ಮಾಡ್ಕೊಂಡು ಹತ್ತಿದ್ವಿ. ಬೆಳಗ್ಗೆ 4:15 ಇಷ್ಟು ಜನ ಇದ್ದಾರೆ ಅವರವರ ಬ್ಯಾಗ್ ನ ಕೌಂಟರ್ ಅಲ್ಲಿ ಇಡಕ್ಕೆ ಅಂತ. ಸೊ ನಾವು ಇವಾಗ ಇಡೋದು ಅಗೇನ್ ಇಷ್ಟೇ ಜನ ಇರ್ತಾರೆ, ಅದನ್ನ ಇಸ್ಕೊಳ್ಳೋದು ಕೂಡ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ತಂದಿರೋ ಬ್ಯಾಗ್ ನ ಹಾಕೊಂಡೆ ಅರ್ಶನ ಕುಂಕುಮ ಇಟ್ಕೊಂಡು ಹತ್ತಿದ್ವಿ ಎಂಟೈರ್ ಬೆಟ್ಟನ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ನಾವು ನೆಕ್ಸ್ಟ್ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತ ಅಂದ್ರೆ, ಅಫ್ಕೋರ್ಸ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ದು. ನಾನು ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಜೊತೆ ಇಬ್ರು ಕೂಡ ಸ್ಪೆಂಡ್ ಮಾಡಿದ್ವಿ. ಅಂಡ್ ನಿಖಿಲ್ ಅವ್ರ ಫ್ಯಾಮಿಲಿ ಜೊತೆ ಕೂಡ ತುಂಬಾ ಒಳ್ಳೆ ಗುಡ್ ಟೈಮ್ ನ ಸ್ಪೆಂಡ್ ಮಾಡಿದ್ವಿ. ಈ ಸಲ ಅಗೇನ್ 5 crowns ಕಾರ್ಡ್ಸ್ ನಾವು ತಗೊಂಡೋಗಿ ಎಲ್ರಿಗೂ ಹೇಳ್ಕೊಟ್ಟು ಆಲ್ಮೋಸ್ಟ್ ಅದ್ರಲ್ಲೇ ಆಟ ಆಡ್ಕೊಂಡು ಕೂತಿದ್ವಿ ಪ್ರತಿಯೊಬ್ರು. ದಟ್ ವಾಸ್ ವೆರಿ ನೈಸ್. ನಾನು ನೆಕ್ಸ್ಟ್ ಒಂದು ಹೊಸ ಜಾಗಕ್ಕೆ ಹೋಗಿದ್ದು ಅಂತಂದ್ರೆ RSI. ನಿಖಿಲ್ ಅವರ ಅಜ್ಜಿ ಅಂತ ಅಂದ್ರೆ ಅಜ್ಜಿಯಮ್ಮ ಅಂತ ಕರಿತೀವಿ ನಾವು ಅವ್ರನ್ನ. ಸೊ ಅವ್ರ ಜೊತೆ ನಾವು RSIಗೆ ಹೋಗಿದ್ದು. ಅವ್ರು ನಮ್ಮನ್ನ ಆಸ್ ಅ ಗೆಸ್ಟ್ ಆಗಿ ಕರ್ಕೊಂಡು ಹೋಗಿದ್ರು. ಸೊ ಇವರೇ ನಮ್ಮ ಅಜ್ಜಿ ಅಮ್ಮ, ವೈಫ್ ಆಫ್ ಲೇಟ್ ಲೆಫ್ಟಿನೆಂಟ್ ಕರ್ನಲ್ ಕಮಲೇಶ್. ನಮ್ಗಿಲ್ಲಿ ಎಲ್ಲಾ ತರದ ಗ್ರಾಸರೀಸ್ ಸಿಗುತ್ತೆ ಅಂಡ್ ಹೋಲ್ಸೇಲ್ ಪ್ರೈಸ್ಗಿಂತ ಕಮ್ಮಿ ಸಿಗುತ್ತೆ. ಬಟ್ ಆರ್ಮಿ ಫ್ಯಾಮಿಲೀಸಿಗೆ ಮಾತ್ರ ಅಲೋ ಮಾಡ್ತಾರೆ ಇಲ್ಲಿ. ಅಂಡ್ ಇಲ್ಲಿ ನಮ್ಗೆ ಸೂಟ್ ಕೇಸ್ ಆಗ್ಲಿ, ಫರ್ನಿಚರ್ಸ್ ಆಗ್ಲಿ, ಎಲೆಕ್ಟ್ರಾನಿಕ್ಸ್ ಆಗ್ಲಿ ಪ್ರತಿಯೊಂದು ಸಿಗುತ್ತೆ. ಮತ್ತೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಕಾಸ್ಟ್ ಅಲ್ಲಿ. ಹೇಳಿ, ಅಲ್ಲಿ ಏನೇನಿದೆ? ಈ ಜಾಗದಲ್ಲಿ ಏನೇನಿದೆ? ಮ್ಯಾರೇಜ್ ಹಾಲ್ ಇದೆ, ಪಾರ್ಟಿ ಹಾಲ್ ಇದೆ, ತಂಬೋಲಾ ಹಾಲ್ ಇದೆ, ಆಮೇಲೆ ಬ್ರೇಕ್ಫಾಸ್ಟ್ ಹಾಲ್ ಇದೆ, ಆಮೇಲೆ ಇದು ಎವ್ರಿ ಸ್ಯಾಟರ್ಡೆ ಸಂಡೇ ಮ್ಯೂಸಿಕ್ದು ಪಾರ್ಟಿ ಆಗುತ್ತೆ. ಆಮೇಲೆ ಬ್ಯೂಟಿಷಿಯನ್ ಕಾಂಟೆಸ್ಟ್ ನಡೆಯುತ್ತೆ, ಡಾನ್ಸ್ ಕಾಂಟೆಸ್ಟ್ ನಡೆಯುತ್ತೆ, ಸ್ವಿಮ್ಮಿಂಗ್ ಕಾಂಟೆಸ್ಟ್ ನಡೆಯುತ್ತೆ. ಸೊ ಇಲ್ಲಿಗೆ ಬರೀ ಅಂದ್ರೆ ಆರ್ಮಿ ಅಲ್ಲಿರೋರು ಮಾತ್ರ, ಆಚೆ ಕಡೆಯಿಂದ ಯಾರಿಗೂ ಅಲೋ ಇಲ್ಲ. ಆರ್ಮಿ ಅಂಡ್ ಅವ್ರ ಫ್ಯಾಮಿಲಿ. ಓಕೆ, ಲೋಕಲ್ಸ್ ಯಾರು ಇಲ್ಲ, ಎಲ್ಲ ಆರ್ಮಿ ಅವ್ರ ಫ್ಯಾಮಿಲಿ. ನೈಸ್. ಇವಾಗ ನಾವೆಲ್ಲ ಹೋಗ್ತಿದೀವಿ ಅಜ್ಜಿ ಅಮ್ಮ? ಇವಾಗ ನಾವು ಡೈನಿಂಗ್ ಹಾಲ್ಗೆ ಹೋಗ್ತಾ ಇದೀವಿ. ಅಲ್ಲೇ ಇರೋದು ಸಿನಿಮಾ ಹಾಲ್, ನೋಡೋದೇ ಎದುರುಗಡೆ ಇರೋದೇ ಸಿನಿಮಾ ಹಾಲ್. ಏನಿದೆ ಅಲ್ಲಿ? ಇಲ್ಲಿ ಫುಡ್ ಮಾತ್ರ ಸಖತ್ತಾಗಿರುತ್ತೆ, ಬಟ್ ತುಂಬಾ ಲೋ ಕಾಸ್ಟ್ ಅಲ್ಲಿ ಇರುತ್ತೆ. ಅಂಡ್ ಇಲ್ಲಿ ಬೆಸ್ಟ್ ಟೇಸ್ಟ್ ಹಾಗೂ ಬೆಸ್ಟ್ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಫುಲ್ ವಿಡಿಯೋ ಮಾಡಕ್ಕಾಗಿಲ್ಲ ಬಿಕಾಸ್ ಕೆಲವೊಬ್ರು ಟೈಮ್ ಸ್ಪೆಂಡ್ ಮಾಡಕ್ಕೆ ಅಂತ ಬಂದಿರ್ತಾರೆ ಅಂಡ್ ಅವ್ರ ಐಡೆಂಟಿಟಿನ ನಾವು ಸೀಕ್ರೆಟ್ ಆಗಿ ಇಟ್ಟಿರ್ಬೇಕು. ಸೊ ಅವ್ರು ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರು, ಆ ರೀಸನ್ ಇಂದ ಬರೀ ನಾನು ಇಷ್ಟು ಮಾತ್ರ ತೋರಿಸ್ತಿದ್ದೀನಿ. ಸೊ
ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಎಲ್ಲಾ ಕಡೆ ಹೋದಾಗೂ ಪ್ರತಿಯೊಬ್ರು ಒಂದೊಂದೇ ಕ್ವೆಶ್ಚನ್ಸ್ ನ ಕೇಳ್ತಾ ಇದ್ರು. ಬಿಕಾಸ್ ಅವ್ರು ತುಂಬಾ ಕ್ಯೂರಿಯಸ್ ಆಗಿದ್ರು, ಹೌ ಜಪಾನ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಸೊ ಆ ಕ್ವೆಶ್ಚನ್ಸ್ ನ ನಾನು ಆಲ್ಮೋಸ್ಟ್ ಲಿಸ್ಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಸೊ ಅವ್ರು ಕೇಳಿರೋ ಕ್ವೆಶ್ಚನ್ಸ್ ನಾನು ಇಲ್ಲಿ ಆನ್ಸರ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಕಾಮನ್ ಕ್ವೆಶ್ಚನ್ಸ್ ಅವ್ರು ಕೇಳಿರೋದು. ಈವನ್ ನೀವು ಕ್ಯೂರಿಯಸ್ ಆಗಿರ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಫಸ್ಟ್ ಕೇಳೋ ಕ್ವೆಶ್ಚನ್, ಕಲ್ಚರ್ ಶಾಕ್ ಆಗ್ಲಿಲ್ವಾ ಅಂತ. ಟು ಬಿ ಫ್ರಾಂಕ್ ಆಗ್ಲಿಲ್ಲ. ಇಲ್ಲಿ ನನ್ಗೆ ಆಲ್ಮೋಸ್ಟ್ ಎಲ್ಲೋದ್ರೂ ಗೊತ್ತಿಲ್ಲ. ಇಲ್ಲಿ ಬಂದಾಗೂ ಅಷ್ಟೇ, ಇಟ್ಸ್ ವೆರಿ ನೀಟ್ ಕಂಟ್ರಿ. ಬಟ್ ಎಲ್ಲೋ ತುಂಬಾ ದೂರ ಇದೀನಿ ಅನ್ನೋ ಫೀಲ್ ನನ್ಗೆ ಆಗ್ಲಿಲ್ಲ. ಐ ಆಮ್ ಸೀಯಿಂಗ್ ಡಿಫ್ರೆಂಟ್ ಪೀಪಲ್ ಅಂಡ್ ಜಾಪನೀಸ್ ಪೀಪಲ್. ಬಟ್ ನನ್ಗೇನ್ ಅಂತ ಕಲ್ಚರ್ ಶಾಕ್ ಆಗ್ಲಿಲ್ಲ. ಬಟ್ ಅಪಾರ್ಟ್ ಫ್ರಮ್ ಫುಡ್ ಮಾತ್ರ ಇಲ್ಲಿನ ಫುಡ್ ತುಂಬಾ ಅಂದ್ರೆ ತುಂಬಾ ಹೆಲ್ದಿ ಆಗಿರುತ್ತೆ. ಬಟ್ ನಾವು ಆಸ್ ಅ ಸೌತ್ ಇಂಡಿಯನ್ ನಮ್ಗೆ ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನು ಇವಾಗ ಟ್ರೈ ಮಾಡ್ತಿದ್ದೀನಿ ಜಾಪನೀಸ್ ಫುಡ್ ನ. ಅಂಡ್ ನನ್ಗ ಅನ್ಸಿರೋದು ಆಲ್ಮೋಸ್ಟ್ ಒಂದು ದಿವಸದಲ್ಲಿ 1 ಟೈಮ್ ತಿನ್ಬೋದು ಜಾಪನೀಸ್ ಫುಡ್ ನ, ಬಟ್ ನಾಟ್ ಮೋರ್ ದನ್ ದಟ್. ನಿಜವಾಗ್ಲೂ ಆಗಲ್ಲ. ಬಿಕಾಸ್ ಇಲ್ಲಿನ ಫುಡ್ ತುಂಬಾ ಅಂದ್ರೆ ತುಂಬಾ ಹೆಲ್ದಿ ಆಗಿರುತ್ತೆ. ಆದ್ರೆ ನಮ್ಗೆ ಚಿಕ್ಕ ವಯಸ್ಸಿಂದ ಸ್ಪೈಸಸ್ ತಿನ್ಕೊಂಡು ಇವಾಗ ಏಕ್ದಮ್ ಸಪ್ಪೆ ತಿನ್ಬೇಕು ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಸೊ ಅದು ನಮ್ ಫುಡ್ ಇಸ್ ನಮ್ ಫುಡ್. ಸೊ ಐ ಕಾಂಟ್ ಸಬ್ಸ್ಟಿಟ್ಯೂಟ್ ವಿತ್ ಜಾಪನೀಸ್ ಫುಡ್. ಸೊ ನನ್ಗೆ ಆಲ್ಮೋಸ್ಟ್ ಅನ್ಸಿದ್ದು, ಯಾಕೆ ಬ್ರಿಟಿಷರ್ಸ್ ನಮ್ಮ ಇಂಡಿಯಾಗ್ ಬಂದ್ರು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಇಟ್ಸ್ ಬಿಕಾಸ್ ಆಫ್ ಸ್ಪೈಸಸ್. ಸೊ ಎಷ್ಟು ಚೆನ್ನಾಗಿರುತ್ತೆ ನಮ್ ಸ್ಪೈಸಸ್ ಅಂತ. ಬಟ್ ವಿ ಆರ್ ಆಕ್ಚುಲಿ ಲಕ್ಕಿ ಅಂಡ್ ಟು ಹ್ಯಾವ್ ಸೋ ಮೆನಿ ಸ್ಪೈಸಸ್ ಇನ್ ಅವರ್ ಕಂಟ್ರಿ. ಅದು ಸೌತ್ ಇಂಡಿಯಾ ಅಲ್ಲಿ ಮೋಸ್ಟ್ ಆಫ್ ದ ಸ್ಪೈಸಸ್ ನಾವು ಬೆಳೆಯೋ ಜಾಗ. ಸೊ ವಿ ಆರ್ ಲೈಕ್ ಕೈಂಡ್ ಆಫ್ ಹೆಲ್ದಿ ಅಂಡ್ ವೆಲ್ದಿ ಬೋತ್. ಎಸ್. ಸೊ ದ ನೆಕ್ಸ್ಟ್ ಕ್ವೆಶ್ಚನ್, ಊಟ ಎಲ್ಲ ಹೇಗೆ, ವೆಜಿಟಬಲ್ ಕಾಸ್ಟ್ ಎಲ್ಲ ಹೇಗೆ ಅಂತ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಎಷ್ಟು ಎಕ್ಸ್ಪೆನ್ಸಿವ್ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಇಂಡಿಯನ್ ಫುಡ್ ಅಂತೂ ವೆರಿ ಎಕ್ಸ್ಪೆನ್ಸಿವ್. ನಮ್ಗೊಂಚೂರು ಕೊತ್ಮಿರಿ ಸೊಪ್ಪನ್ನ ಫ್ರೀ ಆಗಿ ಕೊಡ್ತಾರಲ್ವಾ, ಸೊ ಆ ಕೊತ್ಮಿರಿ ಸೊಪ್ಪಿಗೆ ನಾವಿಲ್ಲಿ ಆಲ್ಮೋಸ್ಟ್ ಇಂಡಿಯನ್ ರುಪೀಸ್ ಅಲ್ಲಿ ಹೇಳೋದಾದ್ರೆ ಒಂದು ಮಿನಿಮಮ್ 80 ರೂಪೀಸ್ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ಪುದೀನ ಆಗ್ಲಿ, ನಾವ್ ಒಂದ್ಸಲ ಒಂಚೂರು ಯಾವ್ದದು ಒಂದು ಚಟ್ನಿಗೆ ಹಾಕೋ ಅಷ್ಟು ಪುದೀನಾನ ಇಲ್ಲಿ ನಾವು ಅದಕ್ಕೂ ಅಷ್ಟೇ 80 to 100 ರೂಪೀಸ್ ಕೊಟ್ಟು ತಗೊಳ್ತೀವಿ. ಸೊ ಅದೇ ಅಲ್ದಿರ ನಮ್ಗೆ ಆನಿಯನ್ ಅಂತಂದ್ರೆ ಇದು ಏನದು ಈರುಳ್ಳಿ. ಸೊ ಈರುಳ್ಳಿ ಕೂಡ ಇಲ್ಲಿ ರೆಡ್ ಆನಿಯನ್ ಸಿಗೋದು ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸಿಗುತ್ತೆ ಒಂಥರ ಹಿಂಗೆ ಅಂತಂದ್ರೆ ಫಾರಿನ್ ವೆಜಿಟೇಬಲ್ ಇದ್ದಂಗೆ. ಇಲ್ಲಿ ಸಿಗೋ ಈರುಳ್ಳಿ ಬಂದು ಆಲ್ಮೋಸ್ಟ್ ಒಂದು ಇಷ್ಟು ದಪ್ಪ ಇರುತ್ತೆ. ಇದೇ ಒಂದು ಅರ್ಧ kg ಇರುತ್ತೆ ಪ್ರಾಬಬ್ಲಿ. ಸೊ ಒಂದ್ ಈರುಳ್ಳಿ ಇಷ್ಟು ದಪ್ಪ ಇರುತ್ತೆ, ಬಟ್ ವೈಟ್ ಆನಿಯನ್ಸ್. ಅಂಡ್ ಇದೇ ತರ ತುಂಬಾ ವೆಜಿಟೇಬಲ್ಸ್ ಇದೆ. ಅದನ್ನ ನಾನು ನಿಮ್ಗೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಾನು ಫ್ಯೂಚರ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್ ಇಫ್ ಯು ವುಡ್ ರಿಯಲಿ ಲವ್ ಟು ನೋ ಹೌ ಎಕ್ಸಾಕ್ಟ್ಲಿ ಕಾಸ್ಟ್ ಬಿಲ್ ಹೇಗಿದೆ, ಯಾವ ತರ ವೆಜಿಟೇಬಲ್ ಸಿಗುತ್ತೆ ಅಂತ. ಸೊ ನನ್ಗೂ ಗೊತ್ತಾಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಯು ಈಟ್ ಎವ್ರಿ ಡೇ. ದಿನ ಏನ್ ತಿಂತೀರಾ, ಯಾವ ತರ ಊಟ ತಿಂತೀರಾ, ಜಾಪನೀಸ್ ಊಟ ತಿಂತೀರಾ ಅಥವಾ ಇಂಡಿಯನ್ ಫುಡ್ ತಿಂತೀರಾ ಅಂತಂದ್ರೆ 99% ಇಂಡಿಯನ್ ಫುಡ್. ನಮ್ಗೆ ಜಾಪನೀಸ್ ಫುಡ್ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂಡ್ ಇಟ್ಸ್ ವೆರಿ ಈಸಿ ಜಾಪನೀಸ್ ಫುಡ್ ಮಾಡೋದು, ಬಿಕಾಸ್ ಅವ್ರದ್ದು ಮೀಸೋ ಸೂಪ್ ಅಂತ ಇರುತ್ತೆ, ಅದು ಪೌಡರ್ ಇರುತ್ತೆ. ನಾರ್ಮಲ್ ಒಂಥರ ಇಟ್ಸ್ ನಾಟ್ ರಸಮ್ ಆದ್ರೂ ನಾವು ಸ್ವಲ್ಪ ಕಷ್ಟಪಟ್ಟು ಮಾಡ್ತೀವೇನೋ, ಅಷ್ಟು ಈಸಿ ಇರುತ್ತೆ ಅವ್ರ ಫುಡ್. ನಾವು ಅವ್ರ ಫುಡ್ ನ ತುಂಬಾ ರೇರ್ ತಿನ್ನೋದು. ಎಸ್ಪೆಷಲಿ ನಾವು ಆಚೆ ಕಡೆ ಹೋದಾಗ, ಟ್ರಿಪ್ಸ್ ಅಥವಾ ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಜಾಪನೀಸ್ ಫುಡ್ ತಿಂತೀವಿ. ಅಂಡ್ ಕೆಲವೊಮ್ಮೆ ಗಮ್ ಅಂತಿರುತ್ತೆ ಎಲ್ಲಾದ್ರೂ ಆಚೆ ಕಡೆ ಸ್ಟ್ರೀಟ್ ಫುಡ್ ತಿನ್ನಕ್ ಹೋದಾಗ ಎಲ್ಲ, ಬಟ್ ಏನು ತಿನ್ನಕ್ಕಾಗಲ್ಲ. ಸೊ ನಾವು 99% ಆಚೆ ಕಡೆ ಹೋದ್ರೂ ಕೂಡ ಮನೆಗ್ ಬರೋದಕ್ಕೆ ನಾನ್ ಎಸ್ಪೆಷಲಿ ವೇಟ್ ಮಾಡ್ತಿರ್ತೀನಿ. ಓ ಗಾಡ್, ಯಾವಾಗ ಬರ್ತೀವಪ್ಪ ಮನೆಗೆ, ಊಟ ಅಡ್ಗೆ ಮಾಡ್ಕೊಂಡ್ ತಿನ್ಬೇಕಲ್ಲ ಅಂತ. ಸೊ ಹಾಗಿರುತ್ತೆ ಸಿಚುಯೇಷನ್. ಫುಲ್ ಜಾಪನೀಸ್ ಕಲ್ತ್ಕೊಂಡಿದ್ದೀರಾ? ಇಲ್ಲ, ನಾಟ್ ರಿಯಲಿ. ಜಾಪನೀಸ್ ಅಷ್ಟು ಈಸಿ ಅಲ್ಲ. ಇಲ್ಲಿ ಒಂದು ಹಿರಾಗಾನ ಮತ್ತೆ ಕಥಾಕಾನ ಅಂತ 2 ಸ್ಕ್ರಿಪ್ಟ್ಸ್ ಇದೆ. ಅದ್ರಲ್ಲಿ ನಾನು ಹಿರಾಗಾನ ಅನ್ನೋ ಒಂದು ಸ್ಕ್ರಿಪ್ಟ್ ನ ಬರೆಯಕ್ ಕಲ್ತ್ಕೊಂಡಿದೀನಿ. ಅಂತಂದ್ರೆ ಈ ಹೆಂಗಿರುತ್ತೆ ಹಂಗೆ. ಬಟ್ ಇಲ್ಲಿ ಹೆಂಗಿರುತ್ತೆ ಅಂದ್ರೆ
ಅಂದ್ರೆ ನಮ್ಗಾದ್ರೂ ಒಂದ್ ಸ್ವಲ್ಪ ಆರ್ಡರ್ ಇರುತ್ತೆ, ಇಲ್ಲಿ ಆರ್ಡರ್ ಇಲ್ಲ, ಎಲ್ಲಿಂದ ವರ್ಡ್ ಎಲ್ಲೆಲ್ಗೋ ಹೋಗಿರುತ್ತೆ. ಬಟ್ ಇಟ್ಸ್ ನಾಟ್ ಈಸಿ. ಫೈನಲಿ ಅದನ್ನ ಕಲ್ತ್ಕೊಂಡಿದೀನಿ. ಅಂಡ್ ಆಲ್ಮೋಸ್ಟ್ ಅದು ಇವಾಗ ನಾನ್ ಕಲ್ತಿರೋದು ಒಂದು 86 ವರ್ಡ್ಸ್, 86 ಅಕ್ಷರಗಳನ್ನ ಕಲ್ತಿರೋದು. ಸೊ ಆ ಅಕ್ಷರದಲ್ಲಿ ನಾನು ಓಕೆ ಫೈನ್, ನಾನು ಇನ್ನೇನೋ ಕಲ್ತ್ಕೊಂಡಿದೀನಿ ಅಂತ ಅಂದ್ರೆ ಯುನೋ ಆಚೆ ಕಡೆ ಹೋಗ್ಬಿಟ್ಟು ಎಲ್ಲನ ಓದು ಅಂತ ಅಂದ್ರೆ ನಾನ್ ಕಲ್ತಿರೋ 86 ಶಬ್ದ ಅಥವಾ ಅಕ್ಷರ ನನ್ಗೆ ಆಲ್ಮೋಸ್ಟ್ ಎಲ್ಲೋ ಇಷ್ಟುದ್ದ ಇತ್ತು ಅಂತಂದ್ರೆ ಅಲ್ಲಿ ಎಲ್ಲೋ ಒಂದ್ ವರ್ಡ್ ಇರುತ್ತೆ ಅಷ್ಟೇ. ಅದು ಬಿಟ್ಟು ಇಲ್ಲಿ ಕಾಂಜಿ ಅಂತ ಇರುತ್ತೆ, ಅದು ತುಂಬಾ ಅಂದ್ರೆ ತುಂಬಾ ಲೆಟರ್ಸ್ ಇರುತ್ತೆ. ಕಾಂಜಿ ಅನ್ನೋದು 3000 ಅಕ್ಷರಗಳನ್ನ ನಾರ್ಮಲ್ ಆಗಿ ಯೂಸ್ ಮಾಡ್ತಾರಂತೆ. ಇವಾಗ ಹೆಂಗೆ ಅಂದ್ರೆ ಕ ಕ ಗ ಗ ನ್ಯ ಇದೆ ಅಲ್ವಾ, ಅದೇ ತರ 3000 ಇರುತ್ತೆ, ಅದನ್ನ ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ. ಮತ್ತೆ ಅದ್ ಎಷ್ಟಿದೆ ಅಂತ ಅಂದ್ರೆ ಕಾಂಜಿಗಳು 30 ರಿಂದ 40 ಸಾವಿರ ಅಕ್ಷರಗಳಿದೆ. ಸೊ ಇನ್ನು ಸುಮಾರು ಜಾಪನೀಸ್ ಅದನ್ನ ಕಲಿತಾ ಇದಾರಂತೆ. ಸೊ ನಾನು ಅದನ್ನ ಎಂಟರ್ ಆಗಿಲ್ಲ, ನಾನು ಇನ್ನ ವೆರಿ ಬೇಸಿಕ್, ಅಂದ್ರೆ ಒಂದು ಮಗು ABCD ಹೆಂಗ್ ಕಲಿಯುತ್ತೆ ಹಂಗ್ ಕಲಿತಿದ್ದೀನಿ. ಸೊ ಐ ಆಮ್ ವೆರಿ ಇನ್ನ ನಾಟ್ ಈವನ್ LKG ಬೇಬಿ ಹಂಗಿರ್ಬೋದು. ತುಂಬಾ ಒಳ್ಳೆ ಪ್ಲೇಸಸ್ ಹೋಗ್ತಿರ್ತೀರಾ? ಹೌದು, ಎಸ್, ತುಂಬಾ ಒಳ್ಳೆ ಪ್ಲೇಸಸ್ ಇದೆ ಇಲ್ಲಿ. ನಮ್ಗೆ ಆಕ್ಚುಲಿ ಜಪಾನ್ ತುಂಬಾ ಬ್ಯೂಟಿಫುಲ್ ಕಂಟ್ರಿ. ಹೆಂಗೆ ಅಂತಂದ್ರೆ ನಾವಿರೋ ಜಾಗದಿಂದ ಆಲ್ಮೋಸ್ಟ್ 1 hour ಟ್ರಾವೆಲ್ ಮಾಡಿದ್ರೆ ನಮ್ಗೆ ಬೀಚ್ ಸಿಗುತ್ತೆ. 1 hour ಟ್ರಾವೆಲ್ ಮಾಡಿದ್ರೆ ನಮ್ಗೆ ಒಂದು ಹೈಕಿಂಗ್ ಪ್ಲೇಸ್, ಒಂದು ಬೆಟ್ಟ ಗುಡ್ಡ ಇರುವಂತ ಜಾಗ ಸಿಗುತ್ತೆ. ಅಂಡ್ ಇನ್ನೊಂದು ಅವರ್ ಟ್ರಾವೆಲ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಲೇಕ್ ಸಿಗುತ್ತೆ. ಅಂಡ್ ಪ್ರತಿಯೊಂದು ನಮ್ಗೆ ಏನೇನ್ ಜಾಗಗಳು ಕಾಮನ್ ಆಗಿ ಅಂದ್ರೆ ಇಷ್ಟ ಆಗುತ್ತೆ ಮನ್ಸಿಗೆ ಅಥವಾ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರೋ ಜಾಗಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಅಂಡ್ ಇಲ್ಲಿನ ವೆದರ್ ಕೂಡ ಹೆಂಗೆ ಅಂದ್ರೆ ಒಂದು ಸಮ್ಮರ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ವಿಂಟರ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಮತ್ತೆ ಏನದು ಸ್ಪ್ರಿಂಗ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ನಾನ್ ನಿಮ್ಗೆ ಹೇಳ್ತೀನಿ. ಅಂಡ್ ಇನ್ನೊಂದು ಮೇಜರ್ ಕ್ವೆಶ್ಚನ್ ಏನಂದ್ರೆ ಜನ ಕೇಳೋದು, ಯಾವ ಟೈಮ್ ಅಲ್ಲಿ ಜಪಾನ್ ನ ವಿಸಿಟ್ ಮಾಡೋದು ಇಸ್ ಅ ಗುಡ್ ಟೈಮ್ ಅಂತ, ಯಾವ ಟೈಮ್ ಅಲ್ಲಿ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ರೆ, ಆಸ್ ಐ ಸೆಡ್ 3 ಸೀಸನ್ ಇದೆ. ಸಮ್ಮರ್ ಅಲ್ಲಿ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಸಮ್ಮರ್ ತುಂಬಾ ಟೆರಿಬಲ್ ಆಗಿರುತ್ತೆ ಇಲ್ಲಿ. ಅಂಡ್ ಸೆಕೆಂಡ್ ಥಿಂಗ್, ಒಂದು ಸ್ಪ್ರಿಂಗ್ ಅಲ್ಲಿ ಅಂದ್ರೆ ಇನ್ ದ ಮಂತ್ ಆಫ್ ನವೆಂಬರ್ ಅಂತ ಹೇಳ್ಬೋದು, ಈ ಸೀಸನ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಒಂದು 15 days ಅಲ್ಲಿ ನಮ್ಗೆ ಎಂಟೈರ್ ಬೆಟ್ಟ ನೋಡ್ತೀವಿ. ಅಂದ್ರೆ ಬೆಟ್ಟ ಫುಲ್ಲು ಕಲರ್ಸ್ ಚೇಂಜ್ ಆಗಿರುತ್ತೆ. ಒಂದು ರೆಡ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ಈ ತರ ಇಡೀ ಬೆಟ್ಟ ಆರೆಂಜ್ ರೆಡ್ ಆಗಿ ಕಾಣಿಸ್ತಿರುತ್ತೆ. ಸೊ ದಟ್ ಈಸ್ ವೆರಿ ಬ್ಯೂಟಿಫುಲ್ ಬಿಕಾಸ್ ಎಂಟೈರ್ ಟ್ರೀನೇ ಕಲರ್ ಚೇಂಜ್ ಆಗಿರುತ್ತೆ. ಸೊ ಅದೊಂಥರ ನೋಡೋದಕ್ಕೆ ನಮ್ಗೆ ಆಸ್ ಅ ಸೌತ್ ಇಂಡಿಯನ್ ದಟ್ ಈಸ್ ದ ಏನಂತಾರೆ ಸ್ವಲ್ಪ ಹೊಸದು ನಮ್ಗೆ. ಸೊ ಅದು ಒಂದು. ಅಂಡ್ ಸೆಕೆಂಡ್ ಥಿಂಗ್ ವಿಂಟರ್ ಅಂತ ಅಂದ್ರೆ ಆಲ್ಮೋಸ್ಟ್ ನೀವು ಟ್ರಾವೆಲ್ ಮಾಡ್ಬೇಕಾಗಿರೋದು ಜಾನ್ವರಿ ಮತ್ತೆ ಫೆಬ್ರವರಿ ಇಸ್ ದ ಪೀಕ್. ನಿಮ್ಗೆ ಫೆಬ್ರವರಿಯಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಎಲ್ಲಿ ನೋಡಿದ್ರು ಸ್ನೋ ಇರುತ್ತೆ. ನಿಮ್ಗೆ ಸ್ನೋ ಆಗಿರುತ್ತೆ, ಇಷ್ಟಿಷ್ಟುದ್ದ ಬಿದ್ದಿರುತ್ತೆ, ನಮ್ ಹೈಟ್ಗೆಲ್ಲ ಬಿದ್ದಿರುತ್ತೆ ಸ್ನೋ. ಅಂಡ್ ಅಂದ್ರೆ ಇನ್ನೊಂದೇನಂದ್ರೆ ತುಂಬಾ ಪೌಡರ್ ಸ್ನೋ ಜಾಸ್ತಿ. ಅಂದ್ರೆ ಅದು ನಾವು ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಅಂದ್ರೆ ಅದು ಗಟ್ಟಿ ಆಗಿರಲ್ಲ, ಪ್ರತಿ ದಿನಾನು ಸ್ನೋ ಆಗ್ತಿರೋದ್ರಿಂದ ಗಟ್ಟಿ ಆಗಿರಲ್ಲ ಅಂಡ್ ತುಂಬಾ ಕ್ಲೀನ್ ಆಗಿರುತ್ತೆ. ಅಂಡ್ ಯಾಕೆ ವಿಂಟರ್ ಅಲ್ಲಿ ವಿಸಿಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಜನ ತುಂಬಾ ಕಮ್ಮಿ. ಅಂದ್ರೆ ನಾವು ಆಲ್ಮೋಸ್ಟ್ ನಮ್ ಇಂಡಿಯಾ ಅಲ್ಲಿ ನಾರ್ತ್ ಸೈಡ್ ಟ್ರಾವೆಲ್ ಮಾಡ್ತೀವಿ ಅಂತಂದ್ರೆ ತುಂಬಾ ಕ್ರೌಡೆಡ್ ಆಗಿರುತ್ತೆ, ಬಟ್ ಇಲ್ಲಿ ಆ ಕ್ರೌಡ್ ಇರಲ್ಲ. ಅಂಡ್ ಸೆಕೆಂಡ್ ಥಿಂಗ್, ನಾವು ಯಾವ್ದೇ ಹೋಟೆಲ್ಸ್ ಅಲ್ಲಿ ಸ್ಟೇ ಮಾಡ್ತೀವಿ ಅಂತ ಅಂದ್ರೆ ನಮ್ಗೆ ವಿ ಆರ್ ವೆರಿ ಪ್ರೊಟೆಕ್ಟೆಡ್ ಆಗಿರ್ತೀವಿ ನಾವು. ನಮ್ಗೆ ಬೇಕಾಗಿರುವಂತಹ ಟೆಂಪರೇಚರ್ಸ್ ಆಗಿರ್ಲಿ ಮತ್ತೆ ರೂಮ್ಸ್ ಕಂಡೀಷನ್ ಗಳಾಗಿರ್ಲಿ ತುಂಬಾ ಚೆನ್ನಾಗಿರುತ್ತೆ. ನಮ್ ಇಂಡಿಯಾ ಅಲ್ಲಿ ನಾವು ನಾರ್ತ್ ಸೈಡ್ ಟ್ರಾವೆಲ್ ಮಾಡ್ತೀವಿ ಅಂತ ಅಂದ್ರೆ ನಾವ್ ಎಷ್ಟೇ ಕಾಸ್ಟ್ಲಿ ಆಗಿ ರೂಮ್ ಬುಕ್ ಮಾಡಿದ್ರು ಕೂಡ ಬೆಡ್ಗಳೆಲ್ಲ ಒದ್ದೇ ಇರುತ್ತೆ, ಒಂಚೂರು ಒದ್ದೆ ತರ ಇರುತ್ತೆ, ಆ ತರ ಎಲ್ಲ ಇರುತ್ತೆ. ಬಟ್ ಇಲ್ಲ ಹಂಗಿರಲ್ಲ. ನಾರ್ಮಲ್ ಆಗಿ ನಮ್ ಮನೇಲಿ ಹೆಂಗಿರ್ತೀವಿ ಅದೇ ರೀತಿ ಇರುತ್ತೆ. ಸೊ ಒಂಥರ ನಾವ್ ಆಚೆ ಕಡೆ ಫುಲ್ ಓಡಾಡ್ಕೊಂಡ್ ಬಂದ್ರು ರೆಸ್ಟ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಆ ರೆಸ್ಟ್ ಮಾಡೋದು ತುಂಬಾ ಚೆನ್ನಾಗಿ ರೆಸ್ಟ್ ಮಾಡ್ಬೋದು. ಸೊ ಆ ರೀಸನ್ ಇಂದ ವಿಂಟರ್ ಅಲ್ಲಿ ಈ ಜಾಗಕ್ಕೆ ವಿಸಿಟ್ ಮಾಡೋದು ಇಸ್ ದ ಬೆಸ್ಟ್ ಥಿಂಗ್. ಅಂಡ್ ಜನ ನಿಜವಾಗ್ಲೂ ಇರಲ್ಲ, ನೀವ್ ಎಂಜಾಯ್ ತುಂಬಾ ಚೆನ್ನಾಗಿ ಮಾಡ್ಬೋದು. ನೀವ್ ಯಾವ್ಯಾವ ಜಾಗಕ್ಕೆ ಹೋಗ್ತೀರಾ. ಮತ್ತೆ ಇನ್ನೊಂದೇನಂದ್ರೆ ಮೋಸ್ಟ್ ಆಫ್ ದ ಟೂರಿಸ್ಟ್ ವಿಂಟರ್ ಅಲ್ಲಿ ಬರಲ್ಲ. ಸೊ ನಾವ್ ಯಾವ್ದೇ ಒಂದು ಟೂರಿಸ್ಟ್ ಜಾಗಕ್ಕೆ ಹೋದ್ರು ಕೂಡ ನಮ್ದೇ ಆಗ್ಬಿಟ್ಟಿರುತ್ತೆ ಅದು ಫುಲ್ಲು. ಸೊ ಆ ರೀಸನ್ ಇಂದ ವಿಂಟರ್ ಇಸ್ ದ ಬೆಸ್ಟ್. ಅಂಡ್
ತುಂಬಾ ಜನ ಟ್ರಾವೆಲ್ ಮಾಡೋದು ಜಪಾನ್ಗೆ ಇನ್ ದ ಮಂತ್ ಆಫ್ ಜೂನ್ ಜುಲೈ ಈ ಟೈಮ್ ಅಲ್ಲಿ ತುಂಬಾ ಜನ ವಿಸಿಟ್ ಮಾಡ್ತಾರೆ. ಅಂಡ್ ಅದಕ್ ಮುಂಚೆ ಅಂತಂದ್ರೆ ಸಕುರಾ, ನಿಮ್ಗೆಲ್ಲ ಗೊತ್ತಿರುತ್ತೆ ಸಕುರಾ ಇಸ್ ಫೇಮಸ್ ಜಪಾನ್ ಅಲ್ಲಿ, ರೈಟ್? ಸೊ ಸಕುರಾಗೆ ನೀವು ಸಕುರಾ ನೋಡ್ಬೇಕು ಅಂತ ಅಂದ್ರೆ ಇಟ್ಸ್ ಬೆಟರ್ ಟು ವಿಸಿಟ್ ಇನ್ ದ ಮಂತ್ ಆಫ್ ಏಪ್ರಿಲ್. ಸೊ ಏಪ್ರಿಲ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಜಪಾನ್. ನಿಮ್ಗೆ ಸಕುರಾ ನಿಮ್ಮ ಪ್ರಿಯಾರಿಟಿ ಆಗಿತ್ತು. ಇನ್ನೊಂದು ಸೇಫ್ಟಿ ವಿಚಾರವಾಗಿ ಕೇಳ್ತಾರೆ, ಹೇಗೆ ಸೇಫ್ ಜಪಾನ್ ಅಂತ. ಎಸ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಸೇಫ್. ಇಲ್ಲಿ ನಾವು ಹೆಣ್ಮಕ್ಳು ಆಲ್ಮೋಸ್ಟ್ 12 ಗಂಟೆ ರಾತ್ರಿಯಲ್ಲಿ ಕೂಡ ಒಬ್ಬೊಬ್ರೆ ಓಡಾಡ್ಬೋದು, ಅಷ್ಟು ಸೇಫ್ ಆಗಿದೆ. ಅಂಡ್ ಮೋಸ್ಟ್ ಆಫ್ ದ ಪ್ಲೇಸಸ್, ನಾನು ಜಾಪನೀಸ್ ಕ್ಲಾಸ್ಗೆ ಕೆಲವೊಮ್ಮೆ ನಡ್ಕೊಂಡು ಹೋಗ್ತಿರ್ತೀನಿ. ಸೊ ಹೋಗ್ಬೇಕಾದ್ರೆ ನನ್ಗೆ ಆಲ್ಮೋಸ್ಟ್ ಕೆಲವೊಂದು ತುಂಬಾ ಕಾಂಪ್ಯಾಕ್ಟ್ ಪ್ಲೇಸಸ್ ಇರುತ್ತೆ, ನಾನ್ ಬಿಟ್ರೆ ಇನ್ಯಾರು ಇರಲ್ಲ. ಅಂದ್ರೆ ಇದನ್ನ ನಾವ್ ಇಂಡಿಯಾ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೇನೋ, ಬಟ್ ಇಲ್ಲಿ ಯಾವುದೇ ರೀತಿ ಭಯ ಇಲ್ಲ. ಸೊ ಇಟ್ಸ್ ವೆರಿ ಸೇಫ್. ಅಂಡ್ ಇನ್ನೊಂದು ಕೇಳ್ತಾರೆ, ಏನ್ ಜಪಾನ್ ಅಲ್ಲಿ ಫೇಮಸ್ ಅಂತ. ಎಸ್, ಅಫ್ ಕೋರ್ಸ್ ಟೆಕ್ನಾಲಜಿ. ಬಟ್ ಅದು ಬಿಟ್ಟು ನಾನು ಒಂದು ಸಿಲ್ಲಿಯಾಗಿ ಹೇಳ್ಬೇಕು ಅಂತಂದ್ರೆ ಪ್ರಾಬಬ್ಲಿ ಅಂಬ್ರೆಲಾ ಇರ್ಬೋದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಅಂಬ್ರೆಲಾ ಅನ್ನೋದು ಲೈಕ್ ಎವ್ರಿ ಡೇ ಯೂಸ್ ಆಗೋಗಿರುತ್ತೆ. ಸಮ್ಮರ್ ಅಲ್ಲಿ ತುಂಬಾ ಬಿಸಿಲಿರುತ್ತಾ, ಸೊ ಅಂಬ್ರೆಲಾ ಯೂಸ್ ಮಾಡ್ತೀವಿ. ಮತ್ತೆ ರೈನಿಯಲ್ಲಿ ಅಫ್ ಕೋರ್ಸ್ ಅಂಬ್ರೆಲಾ ಬೇಕು. ಅಂಡ್ ವಿಂಟರ್ ಅಲ್ಲಿ ಪ್ರಾಬಬ್ಲಿ ಯೂಸ್ ಮಾಡಲ್ಲ. ಮತ್ತೆ ಅಗೈನ್ ಸ್ನೋ ಇತ್ತು ಅಂತ ಅಂದ್ರೆ, ಸ್ನೋ ಆಗ್ತಿತ್ತು ಅಂದ್ರೆ ಆಫ್ ಕೋರ್ಸ್ ಸಮ್ಟೈಮ್ಸ್ ವಿ ಹ್ಯಾವ್ ಟು ಯೂಸ್. ಎವ್ರಿ ಟೈಮ್ ನಮ್ಗೆ ಅಂಬ್ರೆಲಾ ಕ್ಯಾರಿ ಆಗ್ತಿರುತ್ತೆ. ಅಂಡ್ ಇಲ್ಲಿ ಏನಂದ್ರೆ ಏನು ಕಳ್ತನ ಆಗಲ್ಲ ಮೋಸ್ಟ್ ಆಫ್ ದ ಟೈಮ್, ಬಟ್ ಅಂಬ್ರೆಲಾ ಮಾತ್ರ ಅವಾಗ ಕಳ್ತನ ಆಗ್ತಿರುತ್ತೆ. ಬಿಕಾಸ್ ಯಾರಿಗೆ ನೆಸೆಸಿಟಿ ಇರುತ್ತೆ, ನಾವ್ ಆಚೆ ಕಡೆ ಎಲ್ಲಾ ಕಡೆ ಹೋದಾಗ ಆಚೆ ಕಡೆ ಇಟ್ಟು ಹೋಗ್ತಿವಲ್ವಾ, ಕ್ಲೀನ್ ಆಗಿ ಎತ್ಕೊಂಡು ಹೋಗ್ಬಿಡ್ತಾರೆ. ಬಿಕಾಸ್ ಅವ್ರಿಗೆ ನೆಸೆಸಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ಪ್ರಾಬಬ್ಲಿ ಅಂಬ್ರೆಲಾ ಕಳ್ಳರು ತುಂಬಾ ಜಾಸ್ತಿ ಇದಾರೆ ಜಪಾನ್ ಅಲ್ಲಿ. ಅದ್ ಬಿಟ್ಟು ನೀವು ನಿಮ್ಮ ಪರ್ಸ್ ಅಲ್ಲಿ ಫುಲ್ ದುಡ್ಡಿಟ್ಟು ಎಲ್ಲಾನ ಬಿಟ್ಟು ಹೋಗಿದ್ದೀರಾ ಅಂತ ಅಂದ್ರೂ ನಿಮ್ಗೆ ಸೇಫ್ ಆಗಿ ವಾಪಸ್ ಸಿಗುತ್ತೆ. ನಾನು ಆಕ್ಚುಲಿ ನಂದು ಮೆಟ್ರೋ ಕಾರ್ಡ್ ನ ಒಂದ್ಸಲ ಟ್ರೈನ್ ಅಲ್ಲಿ ಬಿಟ್ಟು ಬಂದಿದ್ದೆ. ಆ ಕಾರ್ಡ್ ಆಕ್ಚುಲಿ ಅದ್ರಲ್ಲಿ ಆಲ್ಮೋಸ್ಟ್ ಒಂದು 3000 yen ಅಷ್ಟು ಕರೆನ್ಸಿ ಇತ್ತು. ಅದ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದಿತ್ತು, ಬಟ್ ಯಾರು ಕೂಡ ಅದನ್ನ ಯೂಸ್ ಮಾಡ್ದಂಗೆ ತಗೊಂಡೋಗಿ ಅಲ್ಲಿನ ಟ್ರೈನ್ ಮಾಸ್ಟರ್ ಯಾರಿರ್ತಾರೆ ಅವರು ಕೊಟ್ಟಿದ್ರು. ನಾವ್ ಅದನ್ನ ಒಂದು ಅಪ್ಲಿಕೇಶನ್ ಮುಖಾಂತರ ಫಿಲ್ ಮಾಡಿ ನಾವು ಆ ಕಾರ್ಡ್ ನ ವಾಪಸ್ ತಗೊಂಡ್ವಿ. ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಲಿಲ್ಲ ಅವರು. ಅಂಡ್ ನಿಖಿಲ್ ಫ್ರೆಂಡ್ಸ್ ಕೆಲವೊಬ್ರು ಟ್ರೈನ್ ಅಲ್ಲಿ ಅವ್ರ ಪರ್ಸ್ ಬಿಟ್ಟು ಬಂದಿದ್ದಾರೆ, ಅಥವಾ ಒಂದು ರೆಸ್ಟೋರೆಂಟ್ ಅಲ್ಲಿ ಪರ್ಸ್ ಬಿಟ್ಟು ಬಂದಿರೋದಾಗ್ಲಿ. ಸೊ ಅದೆಲ್ಲ ಆಲ್ಮೋಸ್ಟ್ ಒಂದು 6 hours 7 hours ಆದ್ರೂ ಕೂಡ ಅದರಲ್ಲಿ ಒಂದೇ ಒಂದು ನೋಟ್ ಕೂಡ ಯಾರು ಮುಟ್ಟಿರಲ್ವಂತೆ, ನಾಟ್ ಇವನ್ 1 rupee ಕಾಯಿನ್. ಸೊ 1 rupee ಅಲ್ಲ, 1 yen ಕಾಯಿನ್ ಕೂಡ ಯಾರು ಮುಟ್ಟಿರಲ್ವಂತೆ. ಸೊ ಅಷ್ಟು ಸೇಫ್ ಇದೆ. ನಾವೇನೇ ಬಿಟ್ಟೋದ್ರು ಕೂಡ ವಾಪಸ್ ತಂದು ಕೊಡ್ತಾರೆ. ದಟ್ ಮೈಟ್ ಬಿ ಎಕ್ಸ್ಪೆನ್ಸಿವ್. ಇವನ್ ಫೋನ್ ಕಳ್ಕೊಂಡ್ರು ಅಷ್ಟೇ. ಸೊ ನಾವ್ ಅದನ್ನ ನೀವು ಗೊತ್ತಿದ್ದು ಬಿಟ್ಟು ಬಂದ್ರು ಕೂಡ ಯು ವಿಲ್ ಗೆಟ್ ಇಟ್ ಬ್ಯಾಕ್. ಅಂಡ್ ದ ಲಾಸ್ಟ್ ಒನ್, ಇವತ್ತಿಗೆ ಲಾಸ್ಟ್ ಕ್ವೆಶ್ಚನ್ ತಗೊಳ್ತೀನಿ. ಸೊ ಏನಂತಂದ್ರೆ, ನಮ್ಮ ಫಸ್ಟ್ ಆನಿವರ್ಸರಿಗೆ ನಾನು ನಿಖಿಲ್ ಕೊಟ್ಟಿದ್ದಂತಹ ಗಿಫ್ಟ್ ಅಂದ್ರೆ ಈ ಬುಕ್. ಸೊ ಈ ಬುಕ್ ನ ಹೇಗ್ ಮಾಡಿದ್ರಿ ಅಂತ ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಎಲ್ಲಾ ಕಡೆ ಅಂದ್ರೂ ಕೇಳ್ತಾ ಇದ್ರಿ, ಹೇಗ್ ಮಾಡ್ದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಆಕ್ಚುಲಿ ನಾನು ನಿಖಿಲ್ ಕೊಟ್ಟಂತಹ ಗಿಫ್ಟ್. ಇದನ್ನ ನಾನು ಸ್ವಂತ ನನ್ನ ಕೈಯಾರೆ ಮಾಡಿದ್ದು. ಐ ಯೂಸ್ಡ್ ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಅದರಲ್ಲಿ ಮಾಂಗಾ ಸ್ಟೈಲ್ ಅಂತ ಹೇಳ್ಕೊಂಡು ಪ್ರತಿಯೊಂದು ಪೇಜ್ಗುನು ನಾನು ಏನಂತಂದ್ರೆ ಪ್ರಾಂಪ್ಟ್ ಕೊಡ್ತಿದ್ದೆ. ಈ ಹುಡುಗಿ ಇದನ್ನೇ ಹೇಳ್ತಾರೆ, ಈ ಹುಡುಗ ಇದನ್ನೇ ಹೇಳ್ತಾರೆ, ಅಥವಾ ಈ ಒಂದ್ ಪರ್ಸನ್ ಇದನ್ನೇ ಹೇಳ್ತಿರ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪೇಜ್ಗುನು ಪ್ರಾಂಪ್ಟ್ ಕೊಟ್ಟು ಮಾಡ್ತಿದ್ದೆ. ಬಟ್ ಸಿಲ್ಲಿ ಏನಂತಂದ್ರೆ, ಕೆಲವೊಮ್ಮೆ ಅದು ಯಾರೋ ಕೊಟ್ಟಿದ್ ಪ್ರಾಂಪ್ಟ್ ಯಾರಿಗೋ ಬರ್ತಿತ್ತು. ಅಂಡ್ ನಾವ್ ಅದ್ರಲ್ಲಿ ಅಂದ್ರೆ ಪ್ರತಿಯೊಂದು ಪೇಜ್ಗೂ ಕೂಡ ಐ ಯೂಸ್ ಟು ಗಿವ್ ಹಿಂಗೆ ಇರುತ್ತೆ ಸೀನ್, ಮತ್ತೆ ಹೀಗೆ ಇರುತ್ತೆ ಅಂತ ನಾವು ಕಾಮನ್ ಆಗಿ ಹೆಂಗ್ ಬರಿತೀವಿ ಇಷ್ಟಿಷ್ಟುದ್ದ ಪ್ರಾಂಪ್ಟ್ ಕೊಡ್ತಿದ್ದೆ ಒಂದೊಂದು ಪೇಜ್ಗೂ ಕೂಡ. ಸೊ ಆ ರೀತಿ ಕೊಟ್ಕೊಂಡು ಅದ್ರಲ್ಲಿ ನನ್ ಕೆಲವೊಮ್ಮೆ ಫುಲ್ ಕೋಪ ಬಂದ್ಬಿಟ್ಟಿತ್ತು. ಚಾಟ್ ಜಿಪಿಟಿ ಹೇಳಿದ ಮಾತೆ ಕೇಳ್ತಿರ್ಲಿಲ್ಲ. ನಾನ್ ಏನೋ ಹೇಳಿದ್ರೆ ಏನೋ ಮಾಡ್ತಿತ್ತು. ಅದು ನನಗೆ ಎಷ್ಟ್ ಸಲ ಹೇಳೋದ್ ನಿನ್ಗೆ ಅಂತ ಆಲ್ಮೋಸ್ಟ್ ಬೈಯೋ ರೇಂಜ್ ಬಂದಿತ್ತು ನನ್ಗೆ ಕೋಪ. ಸೊ ಈ ತರ ಎಲ್ಲ ಮಾಡಿತ್ತು. ತುಂಬಾ ಪೇಷನ್ಸ್ ಚೆಕ್ ಮಾಡಿ ಇದ್ ಮಾಡಿದೆ. ಸೊ ಇದು ಆಲ್ಮೋಸ್ಟ್ ಒಂದು 90 pages ಇದೆ ಈ ಬುಕ್. ಇದನ್ನ ನಾನು ಬ್ಯಾಂಗ್ಳೂರಲ್ಲೇ ಪ್ರಿಂಟ್ ಹಾಕ್ಸಿದ್ದು. ನಾನ್ ಬುಕ್ ಮಾಡಿ PDF ಮಾಡಿ ಪ್ರಿಂಟರ್ ಹತ್ರ ಹೋಗ್ಬಿಟ್ಟು ಒಂದು ಪ್ರಿಂಟಿಂಗ್ ಅಂಗಡಿ ಹತ್ರ ಹೋಗಿ, ಆಕ್ಚುಲಿ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಸಿಸ್ಟರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದನ್ನ ಪ್ರಿಂಟ್ ಮಾಡ್ಸೋದಕ್ಕೆ. ಸೊ ಅಲ್ಲಿ ಹೋಗಿ ನಾನು ಸಮಥಿಂಗ್ ಅವ್ರ ಜೊತೆ ಎಲ್ಲ ಅವ್ರು ಮಾತಾಡಿ ನಮ್ಗೆ
ದೇ ಸೆಡ್ ಈ ತರ ಮಾಡ್ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಟ್ರು. ಸೊ ಬಟ್ ಎಂಟೈರ್ ಐಡಿಯಾ ಇಸ್ ಮೈ ಓನ್. ನಾನು ಎಲ್ಲೂ ಏನು ಕಾಪಿ ಮಾಡಿಲ್ಲ. ಸೊ ಯಾಕೆ ಇದನ್ನ ನಾನು ಮಾಡಿದೆ ಅಂತ ಅಂದ್ರೆ ಇದೊಂಥರ ಪ್ರೂಫ್, ಬಿಕಾಸ್ ಆಲ್ಮೋಸ್ಟ್ 1 ವರ್ಷ ಆಯ್ತು ಮದ್ವೆ ಆಗಿ. ನಂಗೆ ಅನ್ನಿಸ್ತಾನೆ ಇಲ್ಲ, ಓ ಮೈ ಗಾಡ್ 1 ವರ್ಷ ಆಯ್ತಾ ಇಷ್ಟು ಬೇಗ ಅಂತ ಅನ್ನಿಸ್ತಿದೆ. ಇವಾಗೇನೋ ಅಟ್ ಪ್ರೆಸೆಂಟ್ ನೆನ್ಪಿಟ್ಕೊಂಡಿರ್ತೀವಿ, ಓಕೆ ಇನಿಷಿಯಲ್ ಸ್ಟೇಜಸ್ ಹೇಗಿತ್ತು ನಮ್ ಲೈಫ್ ಅಲ್ಲಿ ಅಂತ ಹೇಳ್ಬಿಟ್ಟು, ಏನೇನೆಲ್ಲ ಆಗಿತ್ತು ಅಂತ. ಬಟ್ ಹೋಗ್ತಾ ಹೋಗ್ತಾ ಮರ್ತೋಗ್ಬಿಡ್ತೀವಿ. ಬಿಕಾಸ್ ದಿಸ್ ಇಸ್ ಲೈಕ್ ಲೈಫ್, ಆಫ್ ಕೋರ್ಸ್ ಮರ್ತೋಗ್ತೀವಿ. ಆ ಒಂದು ಫೀಲಿಂಗ್ ಜೀವಂತವಾಗಿರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಎಂಟೈರ್ ಟೆಕ್ಸ್ಟ್, ನಾವ್ ಇನಿಷಿಯಲಿ ಯಾವ ತರ ಏನೇನ್ ಟೆಕ್ಸ್ಟ್ ಮಾಡಿದ್ವಿ, ನಾವ್ ಏನೇನ್ ಅನ್ಕೊಂಡಿದ್ವಿ, ಇದು ನಂದ್ ಎಂಟೈರ್ ಸ್ಟೋರಿ, ನನ್ ಕಡೆಯಿಂದ ಹೇಗಿತ್ತು, ಇನಿಷಿಯಲ್ ಆಗಿ ಏನ್ ಅನ್ಕೊಂಡಿದ್ದೆ, ಹೇಗಾಯ್ತು ಅಂತ ಹೇಳ್ಕೊಂಡು. ಸೊ ಅವರು ಅವಾಗ ನಿಖಿಲ್ ಏನೇನ್ ಟೆಕ್ಸ್ಟ್ ಮಾಡಿದ್ರು, ಯಾವ್ಯಾವ ರೀತಿ ನನ್ನನ್ ಸಮಾಧಾನ ಮಾಡ್ತಿದ್ರು. ಸೊ ಅದು ಜೀವಂತವಾಗಿರ್ಲಿ, ಆ ಟೆಕ್ಸ್ಟ್ ಗಳು ಎಲ್ಲೂ ಹೋಗೋದ್ ಬೇಡ. ಅದ್ ಎಂಟೈರ್ ಪ್ರಾಪರ್ ಟೆಕ್ಸ್ಟ್ ಗಳು ಏನೇನಿತ್ತು ಅದನ್ನೆಲ್ಲ ಟೆಕ್ಸ್ಟ್ ಗಳನ್ನ ಇದ್ರಲ್ಲಿ ಹಾಕಿ ಒಂದು ಎಂಟೈರ್ ಇಯರ್ ಬುಕ್ ಮಾಡಿದೀನಿ. ಸೊ ಇದೊಂಥರ ಇಟ್ಸ್ ಅವರ್ ಫಸ್ಟ್ ಚಾಪ್ಟರ್. ಸೊ ಈ ರೀತಿ ನಾನು ಆಕ್ಚುಲಿ ಮಾಡಿದ್ದು. ಈ ತರ ನೀವು ಮಾಡ್ಬೋದು. ಬಟ್ ಏನಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಿಕಾಸ್ ನೀವು ನೀವು ನಾರ್ಮಲ್ ಆಗಿ ಒಂದ್ ಸ್ಟೋರಿ ಚಾಟ್ ಜಿಪಿಟಿಗೆ ಕೊಟ್ಬಿಟ್ರೆ ಅದಷ್ಟು ಕದೆ ಬರ್ದ್ ಬಿಡುತ್ತೆ. ಬಟ್ ನಾನಿಲ್ಲಿ ನನ್ಗೆ ಬೇಕಾಗಿರೋ ಎಕ್ಸಾಕ್ಟ್ ಟೆಕ್ಸ್ಟ್ ಬೇಕಾಗಿರೋದ್ರಿಂದ ನಾನು ಎಂಟೈರ್ಲಿ ಪ್ರಾಂಪ್ಟ್ಗಳು ಕೊಡ್ತಾ ಹೋದೆ. ಸೊ ನೀವು ಮಾಡ್ಬೋದು. ಇಫ್ ಯು ವಾಂಟ್ ಟು ಪ್ಲೀಸ್ ಗೋ ಹೆಡ್ ಮಾಡಿ. ನೀವು ಮಾಡಿದ್ರಿಂದ ದಯವಿಟ್ಟು ನನಗೂ ಹೇಳಿ, ನಂಗೂ ತುಂಬಾ ಖುಷಿ ಆಗುತ್ತೆ. ಸೊ ಎಸ್, ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಲೆಟ್ ಮೀ ನೋ ಹೌ ಯು ಫೆಲ್ಟ್ ಅಬೌಟ್ ದಿಸ್ ವಿಡಿಯೋ ಅಂಡ್ ಐ ವಿಲ್ ಡೆಫಿನೆಟ್ಲಿ ಕಮ್ ಅಪ್ ವಿತ್ ಸಮ್ ಗುಡ್. ಸಾರಿ, ನಾನು ಇನ್ನೊಂದು ಮರ್ತೋದೆ. ಏನಂತಂದ್ರೆ ತುಂಬಾ ಚೆನ್ನಾಗಿ ಹೇಳೋದು, ಜಪಾನ್ ಅಂದ್ರೆ ತುಂಬಾ ಅರ್ಥಕ್ವೇಕ್ ಜಾಸ್ತಿ ಇರುತ್ತೆ, ಹೆಂಗೆ ನಿಂಗೆ ಭಯ ಆಗಲ್ವಾ ಅಂತ. ನನ್ಗೂ ತುಂಬಾ ಭಯ ಆಗುತ್ತೆ. ನಾನು ಯಾವತ್ತೂ ಅರ್ಥಕ್ವೇಕ್ ನ ಇದುವರೆಗೂ ಫೇಸ್ ಮಾಡಿಲ್ಲ. ಟಚ್ವುಡ್, ದೇವ್ರೇ ಕಾಪಾಡಪ್ಪ. ಸೊ ಅರ್ಥಕ್ವೇಕ್ ಆಗುತ್ತೆ. ಬಟ್ ಇಲ್ಲಿ ನಾನಿರೋ ಜಾಗದಲ್ಲಿ ಒಸಾಕ ಅಲ್ಲಿ ಇದುವರೆಗೂ ನಾನು ಫೇಸ್ ಮಾಡಿಲ್ಲ. ಪ್ರಾಬಬ್ಲಿ ಗೊತ್ತಿಲ್ಲ ನನಗೂ ಹೇಗಿರುತ್ತೆ ರಿಯಾಕ್ಷನ್ ಅಂತ ಹೇಳಿ. ಬಟ್ ಕೆಲವೊಮ್ಮೆ ಐ ರಿಯಲಿ ಡೋಂಟ್ ನೋ ನಾನು ಅದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ತೀನಿ, ಭಯ ಆಗುತ್ತಾ ಆಗಲ್ವಾ ಗೊತ್ತಿಲ್ಲ. ಬಟ್ ಅದಕ್ಕೆ ಪ್ರಿಕಾಷನ್ ಅನ್ನೋದು ಒಂದಿದೆ. ಆ ಪ್ರಿಕಾಷನ್ ನಾವು ತಗೊಳ್ಬೇಕಾಗುತ್ತೆ. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ, ಯಾವ ರೀತಿ ಪ್ರಿಕಾಷನ್ ತಗೊಳ್ತಿದ್ದೀವಿ, ಏನ್ ಮಾಡ್ಬೇಕು ಅಂತ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗೋದು ನಿಮ್ಗೆ ಹೇಗ್ ಅನ್ನಿಸ್ತಿದೆ, ವಿಡಿಯೋಸ್ ಹೇಗ್ ಬರ್ತಿದೆ ಅಂತ. ಬಿಕಾಸ್ ನಾನು ಬರೀ ಬೇರೆಯವರು ಅವರು ಇವರಿಂದನೇ ಕೇಳ್ತಿದ್ದೀನಿ. ಅಂಡ್ ಐದರ್ ನೀವು ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಮಾಡ್ತೀರಾ ಅಥವಾ ಫೇಸ್ಬುಕ್ ಅಲ್ಲಿ ಹೇಳ್ತೀರಾ. ಅದು ಹೇಳಿದ್ರೆ ದಟ್ಸ್ ಗುಡ್. ಬಟ್ ಇಲ್ಲಿ ಕಮೆಂಟ್ ಮಾಡಿದ್ರೆ ಅದು ಒಂಥರ ಜೀವಂತವಾಗಿರುತ್ತೆ. ಸೊ ಆ ರೀಸನ್ ಇಂದ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಬಿಕಾಸ್ ಆಲ್ಮೋಸ್ಟ್ ಇವಾಗ 1K ಸಬ್ಸ್ಕ್ರೈಬರ್ಸ್ ಅನ್ನೋದನ್ನ ನಾನು ಆಕ್ಚುಲಿ ತಲೆಯಲ್ಲಿ ಇಟ್ಕೊಂಡಿದೀನಿ. ಬಿಕಾಸ್ 1 ಇಯರ್ ಒಳಗಡೆ ಅಟ್ಲೀಸ್ಟ್ 1,000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅನ್ನೋದು ನನ್ನ ಒಂದು ಪರ್ಸನಲ್ ಗೋಲ್. ದಯವಿಟ್ಟು ನಿಮ್ ಕಡೆಯಿಂದ ಆಗೋದು ಅದು. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.